Hello students, welcome back to Padma Computer Shikshana. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕೆ ಮ್ಯಾಪ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಏನಿದು ಕೆ ಮ್ಯಾಪ್ ಅಂತ ಹೇಳಿದ್ರೆ ಕರ್ನೋ ಮ್ಯಾಪ್. ಸೊ ಕರ್ನೋ ಅಂತ ಹೇಳಿದ್ರೆ ಒಬ್ರು ಸೈಂಟಿಸ್ಟ್. ಸೊ ಅವ್ರದ್ದು ಫುಲ್ ನೇಮ್ ಬಂದು ಮೌರೈಸ್ ಕರ್ನೋ ಅಂತ ಹೇಳಿ. ಅವರು 1953 ನಲ್ಲಿ ಕೆ ಮ್ಯಾಪ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಏನ್ ಪರ್ಪಸ್ ಗೆ ಕೆ ಮ್ಯಾಪ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಟು ಮಿನಿಮೈಸ್, ಏನನ್ನ ಮಿನಿಮೈಸ್ ಮಾಡೋದಕ್ಕೆ, ಬೂಲಿಯನ್ ಎಕ್ಸ್ಪ್ರೆಷನ್ಸ್ ನ ಮಿನಿಮೈಸ್ ಮಾಡೋದಕ್ಕೆ. ಆ ಎಕ್ಸ್ಪ್ರೆಷನ್ಸ್ ಅಲ್ಲಿ 2 ವೇರಿಯೇಬಲ್ಸ್, 3 ವೇರಿಯೇಬಲ್ಸ್ ಮತ್ತೆ 4 ವೇರಿಯೇಬಲ್ಸ್ ಎಕ್ಸ್ಪ್ರೆಷನ್ಸ್ ಏನಿದೆ ಆ ಎಕ್ಸ್ಪ್ರೆಷನ್ಸ್ ನ ಮಿನಿಮೈಸ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಕೆ ಮ್ಯಾಪ್ ನ ಕಂಡುಹಿಡಿತಾರೆ. ಸೊ ಅದರಲ್ಲಿ ಎರಡು ಫಾರ್ಮ್ಸ್ ಗಳಿದೆ. ಯಾವ್ದು POS ಮತ್ತೆ SOP ಫಾರ್ಮು. ಸೊ POS ಅಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಸಮ್, SOP ಅಂತ ಹೇಳಿದ್ರೆ ಸಮ್ ಆಫ್ ಪ್ರಾಡಕ್ಟ್. ಸೊ ಈ ವಿಡಿಯೋನಲ್ಲಿ ನಾನು ನಿಮ್ಗೆ SOP ಫಾರ್ಮ್ ನ ಕವರ್ ಮಾಡ್ತಾ ಇದ್ದೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು POS ಫಾರ್ಮ್ ನ ಕವರ್ ಮಾಡ್ತೀನಿ. ಸೊ ಹಾಗಿದ್ರೆ ಈ SOP ಫಾರ್ಮ್ ಅಂತಂದ್ರೆ ಏನು, ಅದರಲ್ಲಿ ಈ 2 ವೇರಿಯೇಬಲ್, 3 ವೇರಿಯೇಬಲ್, 4 ವೇರಿಯೇಬಲ್ ಟೇಬಲ್ ನ ಯಾವ ತರ ಬರೆಯೋದು ಅಂತ ನೋಡೋಣ ಬನ್ನಿ. ಸೊ SOP ಅಂತ ಹೇಳಿದ್ರೆ ಸಮ್ ಆಫ್ ಪ್ರಾಡಕ್ಟ್ಸ್. ಸೊ ಅದರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೆಲ್ಲಾ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿದೆ. ಸೊ ನೀವು ಓದ್ಕೊಳ್ಳಿ. ನಾನು ಡೈರೆಕ್ಟ್ ಆಗಿ ನಾನು ನಿಮ್ಗೆ ಟೇಬಲ್ ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ಬೇಕು, ಜೊತೆಗೆ ಪ್ರಾಬ್ಲಮ್ಸ್ ನ ಯಾವ ತರ ಮಾಡ್ಬೇಕು ಅಂತ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ. ಸೊ ನೆಕ್ಸ್ಟ್ SOP ಫಾರ್ಮ್ ಅಲ್ಲಿ 3 ವೇರಿಯೇಬಲ್ಸ್ ಬರ್ದಿದ್ದೀನಿ. 3 ವೇರಿಯೇಬಲ್ಸ್ ಅಂತ ಹೇಳಿದ್ರೆ A, B, C ಈ 3 ವೇರಿಯೇಬಲ್ಸ್ ತಗೊಂಡಿದ್ದೀನಿ. ಹಾಗಿದ್ರೆ 2 ವೇರಿಯೇಬಲ್ಸ್ ಟೇಬಲ್ ನ ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ತೀವಿ, AB ಎರಡೇ ಬರುತ್ತೆ 2 ವೇರಿಯೇಬಲ್ಸ್ ಅಂತ ಹೇಳಿದ್ರೆ. ಸೊ ಇದನ್ನ ಯಾವ ತರ ಬರಿಬಹುದು ಅಂತ ಹೇಳಿದ್ರೆ, ಇವಾಗ ನಾನು 3 ವೇರಿಯೇಬಲ್ಸ್ ಗೆ 8 ಸೆಲ್ಸ್ ಗಳು ತಗೊಂಡಿದ್ದೀನಿ, ಅಂದ್ರೆ 8 ಸೆಲ್ಸ್ ಇರೋ ಟೇಬಲ್ ನ ತಗೊಂಡಿದ್ದೀನಿ. ಏನಕ್ಕೆ ನಾನು 8 ಸೆಲ್ಸ್ ಇರೋ ಟೇಬಲ್ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಒಂದು ಫಾರ್ಮುಲಾ ಇದೆ. ಏನದು ಅಂತ ಹೇಳಿದ್ರೆ 2 to the power n ಅಂತ ಹೇಳಿ. ಸೊ n ಅಂತ ಹೇಳಿದ್ರೆ ನಂಬರ್ ಆಫ್ ವೇರಿಯೇಬಲ್ಸ್. ಇವಾಗ 3 ಇದೆ ಅಲ್ಲ, ಸೊ 2 ಪವರ್ 3 ಅಂತ ಹೇಳಿದ್ರೆ ಎಷ್ಟು, 8 ಬರುತ್ತೆ ಅಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡಿದೀನಿ, 8 ಸೆಲ್ಸ್ ನ ಯೂಸ್ ಮಾಡಿದೀನಿ. ಅದೇ ತರ 2 ಸೆಲ್ಸ್ ಗೆ, ಸಾರಿ 2 ವೇರಿಯೇಬಲ್ಸ್ ಗೆ 2 ಪವರ್ 2 ಅಂತ ಹೇಳಿದ್ರೆ 4 ಸೆಲ್ಸ್ ಬರುತ್ತೆ. 4 ಸೆಲ್ಸ್ ಅಲ್ವಾ. ಹಾಗಿದ್ರೆ ಟೇಬಲ್ ಯಾವ ತರ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಸೊ ಈ ತರ ನಿಮ್ಮ ಟೇಬಲ್ ಕನ್ಸ್ಟ್ರಕ್ಟ್ ಆಗುತ್ತೆ. ಓಕೆ. ಸೊ ಹಾಗಿದ್ರೆ AB ಎಲ್ಲಿ ಬರಿಬೇಕು, ಇಲ್ಲಿ A ಬರಿಬೇಕು, ಈ ಕಡೆ B ಬರಿಬೇಕು. ಇಲ್ಲಿ A ಬರುತ್ತೆ, ಇಲ್ಲಿ B ಬರುತ್ತೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಬಿಟ್ಸ್ ಗಳನ್ನ ಮೆನ್ಷನ್ ಮಾಡ್ಬೇಕು. ಸೊ ಆಲ್ರೆಡಿ ನಿಮ್ಗೆ ಬೂಲಿಯನ್ ಎಕ್ಸ್ಪ್ರೆಷನ್ ಬಿಟ್ಸ್ ಗಳು ಗೊತ್ತಿರುತ್ತೆ. ಸೊ 0 0 0 0 0 0 0 1 ಗೊತ್ತಲ್ಲ. ಸೊ ಹೆಕ್ಸಾಡೆಸಿಮಲ್ ಏನು ಬಿಟ್ಸ್ ಗಳು. ಸೊ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ 0 ಕೊಡ್ಬೇಕು, ಇಲ್ಲಿ 1, ಇಲ್ಲೂ 0 ಕೊಡ್ಬೇಕು, ಇಲ್ಲಿ 1. ಸೊ ನಾನು ಯಾವ ಫಾರ್ಮ್ ಮಾಡ್ತಾ ಇದ್ದೀನಿ, SOP ಅಂತ ಹೇಳಿದ್ರೆ ಸಮ್ ಆಫ್ ಪ್ರಾಡಕ್ಟ್ಸ್. ನೀವು ನೆನ್ಪಾಗ್ಲಿಲ್ಲ ಅಂತ ಹೇಳಿದ್ರೆ ಈ ಲಾಸ್ಟ್ ಲೆಟರ್ ನೆನ್ಪಿಟ್ಕೊಳ್ಳಿ. P ಫಾರ್ ಪದ್ಮ ಅಲ್ಲ, P ಫಾರ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಂತ ಹೇಳಿದ್ರೆ 2 ವೇರಿಯೇಬಲ್ ಮಧ್ಯೆ ಏನಿರುತ್ತೆ, ನಮ್ಗೆ ಪ್ರಾಡಕ್ಟ್ ಇರುತ್ತೆ. 2 ವೇರಿಯೇಬಲ್ ಮಧ್ಯೆ ಏನಾದ್ರು ಪ್ರಾಡಕ್ಟ್ ಇತ್ತು ಅಂತ ಹೇಳಿದ್ರೆ ಅದು ಯಾವ ಫಾರ್ಮ್ ಆಗುತ್ತೆ, SOP ಫಾರ್ಮ್. ಯಾವ್ದು SOP ಅಂತ ಹೇಳಿದ್ರೆ ಸಮ್ ಆಫ್ ಪ್ರಾಡಕ್ಟ್ಸ್. ಸೊ ಇವಾಗ ಯಾವ ತರ ಬರೀತೀವಿ, ಹಾಗಿದ್ರೆ ನಾವು SOP ನಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, SOP ಫಾರ್ಮ್ ಅಲ್ಲಿ ನೀವು 0ಗೆ ಎಲ್ಲೆಲ್ಲಿ ಬರುತ್ತೆ ಆ ಬಿಟ್ಸ್ ಗಳು ಬರ್ಕೊಂತೀರಲ್ಲ. ಸೊ ಆ ಬಿಟ್ಸ್ ಎಲ್ಲೆಲ್ಲಿ ಬರ್ಕೊಂಡಿರ್ತೀರ ಅಲ್ಲಿ ಎಲ್ಲೆಲ್ಲಿ 0 ಇದೆ ಆ 0 ಇರೋ ವೇರಿಯೇಬಲ್ ಗೆ ಏನಾಗ್ಬೇಕು, ಬಾರ್ ಹಾಕ್ತಾ ಹೋಗ್ಬೇಕು. ಜೊತೆಗೆ ನಾವು ಗ್ರೂಪಿಂಗ್ ಅಂತ ಮಾಡ್ತೀವಿ, ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಗ್ರೂಪಿಂಗ್ ಮಾಡಿದಾಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 1 ಅಂತ ಬರ್ಕೊಂಡು ನಾವು ಗ್ರೂಪಿಂಗ್ ನ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನಾವು ಮೇನ್ ಆಗಿ ಇನ್ನೊಂದು ಏನ್ ಮಾಡ್ಬೇಕಂತ ಹೇಳಿದ್ರೆ ಸೆಲ್ ಗಳಿಗೆ ನಂಬರ್ ನ ನೇಮಿಂಗ್ ಮಾಡ್ಬೇಕಾಗುತ್ತೆ. ಸೊ ಈ ತರ 0, ಇಲ್ಲಿ 1, ನೆಕ್ಸ್ಟ್ ಇಲ್ಲಿ 2, ನೆಕ್ಸ್ಟ್ ಇಲ್ಲಿ 3. ಸೊ ಈ ತರ ನೇಮಿಂಗ್ ನ ಮಾಡ್ಬೇಕು. ಸೊ ನೇಮಿಂಗ್ ಮಾಡಾದ್ಮೇಲೆ ಗಿವನ್ ಕ್ವೆಶನ್ ಕೊಟ್ಟಿರ್ತಾರೆ, ಆ ಗಿವನ್ ಕ್ವೆಶನ್ ಮೇಲೆ ನಾವು ಮಾರ್ಕಿಂಗ್ ಮಾಡ್ಕೊಬೇಕಾಗುತ್ತೆ. ಸದ್ಯಕ್ಕೆ ಈ ಸೆಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಎರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. ಅದಕ್ಕಿಂತ ಮುಂಚೆ ನಾನು ಹೇಳ್ದೆ ಬಾರ್ ಹಾಕೋಬೇಕು ಅಂತ ಹೇಳ್ದೆ. ಸೊ ಬಾರ್ ಹಾಕೊಂತ ಹೋಗ್ತೀನಿ, ಎಲ್ಲಿ 0 ಇದೆ ಅಲ್ಲಿ ಬಾರ್ ಹಾಕ್ತೀನಿ. ಸೊ ಹಾಗಿದ್ರೆ ಈ ಸೆಲ್ ನನ್ಗೆ ಏನ್ ಬರುತ್ತೆ, A ಬಾರ್ B ಬಾರ್ ಇರುತ್ತೆ. ಹಾಗಿದ್ರೆ ಈ ಸೆಲ್ ಅಲ್ಲಿ A ಬಾರ್ B ಅಂದ್ರೆ ಎರಡನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲೇನ್ ಬರುತ್ತೆ, A B, ನೆಕ್ಸ್ಟ್ ಏನ್ ಬರುತ್ತೆ, A ಮತ್ತೆ B, ಹೌದಲ್ವಾ. ಸೊ ಇಲ್ಲಿ A ಮತ್ತೆ B ಬರುತ್ತಾ, A ಮತ್ತೆ B ಬಾರ್ ಬರುತ್ತೆ. ಸೊ ಐ ಥಿಂಕ್ ಈ 2 ವೇರಿಯೇಬಲ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದೇ ತರ 3 ವೇರಿಯೇಬಲ್ಸ್. ಸೊ ಇಲ್ಲಿ ಡ್ಯಾಶ್ ಹಾಕಿದೀನಿ, ಅಲ್ಲಿ ಬಾರ್ ಅಂತ ಹೇಳಿ ಅರ್ಥ. ಸೊ 0 0 0 1 ಇಲ್ಲಿ ಬರಲ್ಲ. ಓಕೆ. ಸೊ 1 1 1 0
0 0 ನಿಮ್ಗೆ ಗೊತ್ತಿರೋ ಪ್ರಕಾರ 0 0 0 1 1 0 1 1 ಆಗ್ಬೇಕು. ಆದ್ರೆ ನಾನು ಇವೆರಡನ್ನ ಇಲ್ಲಿ ಏನ್ ಮಾಡಿದೀನಿ, ಎಕ್ಸ್ಚೇಂಜ್ ಮಾಡಿದೀನಿ. ಏನಕ್ಕೆ ಎಕ್ಸ್ಚೇಂಜ್ ಮಾಡಿದೀನಿ ಅಂತ ಹೇಳಿದ್ರೆ, ಈ ಕೆ ಮ್ಯಾಪ್ ಕರ್ನೋ ಮ್ಯಾಪ್ ಏನಿದೆ ಅದನ್ನ ರೂಲ್ ನ ಸ್ಯಾಟಿಸ್ಫೈ ಮಾಡ್ಬೇಕಾದ್ರೆ ಈ 2 ಬಿಟ್ ಏನ್ 4 ಬಿಟ್ ತಗೊಂತೀವಿ, 2 ಬಿಟ್ಸ್ ನಾನು ಕಂಪೇರ್ ಮಾಡಿದ್ರೆ ಒಂದು ಸೇಮ್ ಇರ್ಬೇಕು, ಇನ್ನೊಂದು ಚೇಂಜ್ ಆಗ್ಬೇಕು. ಸೊ ನಾನು ಆಲ್ರೆಡಿ ನನ್ನ ಶಾರ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದೀನಿ ಯಾವ ತರ ಕೆ ಮ್ಯಾಪ್ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡ್ಬೇಕು, ಏನ್ ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತ. ಸೊ ಯಾರೆಲ್ಲ ಇನ್ನ ನೋಡಿಲ್ಲ ಅದರ ಲಿಂಕ್ ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಸೊ ಇವಾಗ ಇದೆರಡನ್ನ ಕಂಪೇರ್ ಮಾಡ್ಕೊಂಡ್ರೆ, ಈ 2 ವೇರಿಯಬಲ್ ನ ಕಂಪೇರ್ ಮಾಡಿದ್ರೆ ಇದು ಸೇಮ್ ಇದೆ, ಇಲ್ಲಿ ಚೇಂಜ್ ಆಗ್ತಾ ಇದೆ. ಫೈನ್, ಕೆ ಮ್ಯಾಪ್ ರೂಲ್ ನ ಫಾಲೋ ಮಾಡ್ತಾ ಇದೆ. ಸೊ ಈ 2ನ ಕಂಪೇರ್ ಮಾಡಿ ಎರಡೂ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ನನ್ಗೆ ಏನಾಗ್ತಾ ಇದೆ, ಕೆ ಮ್ಯಾಪ್ ರೂಲ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ಬೇಕು, ಇವೆರಡನ್ನು ಎಕ್ಸ್ಚೇಂಜ್ ಮಾಡ್ಬೇಕು. ಎಕ್ಸ್ಚೇಂಜ್ ಮಾಡಿದಾಗ ಏನ್ ಬರುತ್ತೆ, 0 0 0 1 1 1 0. ಸೊ 1 1 1 0, ಓಕೆನಾ. ಸೊ ಇವಾಗ ಇವೆರಡನ್ನ ಕಂಪೇರ್ ಮಾಡಿ, ಒಂದ್ ಸೇಮ್ ಇದೆ, ಒಂದ್ ಚೇಂಜ್ ಇದೆ. ನೆಕ್ಸ್ಟ್ ಕಂಪೇರ್ ಮಾಡಿ, ಇದು ಒಂದು ಚೇಂಜ್ ಆಗಿದೆ, ಒಂದ್ ಸೇಮ್ ಇದೆ. ಸೊ ನೆಕ್ಸ್ಟ್ 2 ಕಂಪೇರ್ ಮಾಡಿ, ಸೇಮ್ ಇದೆ, ಚೇಂಜ್ ಆಗಿದೆ. ಸೊ ಇಲ್ಲಿಗೆ ನನ್ಗೆ ಏನಾಗುತ್ತೆ, ಕೆ ಮ್ಯಾಪ್ ನ ರೂಲು ಸ್ಯಾಟಿಸ್ಫೈ ಆಗುತ್ತೆ. ಸೊ ಹಾಗಾಗಿ ನಾನು ಏನ್ ಮಾಡ್ಬೇಕು, ಇವೆರಡು ಸೆಲ್ಸ್ ನ ಎಕ್ಸ್ಚೇಂಜ್ ಮಾಡ್ಬೇಕು. ಎಕ್ಸ್ಚೇಂಜ್ ಅಷ್ಟೇ ಮಾಡ್ತೀವಿ, ಆದ್ರೆ ಸೆಲ್ ನಂಬರ್ ಮಾತ್ರ ಸೇಮ್ ಇರುತ್ತೆ. ಸೆಲ್ ನಂಬರ್ ನ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಸೊ ಸೇಮ್ ನಾನು ಈ 2 ವೇರಿಯಬಲ್ ಯಾವ ತರ ಬರುತ್ತೆ, ಈ ಕಡೆ 1 ವೇರಿಯಬಲ್ ಬರ್ಕೊಂಡಿದೀನಿ, ಈ ಕಡೆ 2 ವೇರಿಯಬಲ್ಸ್ ಬರ್ಕೊಂಡಿದೀನಿ. ಯಾಕೆ ನಾನು ಈ ಕಡೆನೆ 2 ವೇರಿಯಬಲ್ಸ್ ಬರ್ಕೊಂಡೆ ಅಂತ ಹೇಳಿದ್ರೆ, ನಂಗೆ ಈ ಕಡೆ 4 ಕಾಲಮ್ಸ್ ಇದೆ, ಇಲ್ಲಿ ನನಗೆ ಬರೀ 2 ರೋಸ್ ಅಷ್ಟೇ ಇರೋದು. ಸೊ 2 ರೋಸ್ ಅಲ್ಲಿ ನಾನು ಏನ್ ಮಾಡ್ಬೋದು, ಒಂದಕ್ಕೆ 0 ಕೊಡ್ಬೋದು, ಇನ್ನೊಂದಕ್ಕೆ 1 ಕೊಡ್ಬೋದು. ಆದ್ರೆ ನಂಗೆ 4 ಇರೋ ಕಡೆ ನಾನು ಏನ್ ಮಾಡ್ಬೋದು, 4 ಕಾಂಬಿನೇಷನ್ ಕೂಡ ನಾವು ಬರೀಬಹುದು. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ಕೊಂಡಿದೀನಿ, BC ಬರ್ಕೊಂಡಿದೀನಿ, ಇಲ್ಲಿ A ಅಂತ ಹೇಳಿ ಬರ್ಕೊಂಡಿದೀನಿ. ಸೊ ನೆಕ್ಸ್ಟ್ ನಿಮ್ಗೆ ಗೊತ್ತಾಗಿದೆ, 0ಗೆ ಬಾರ್ ಹಾಕ್ಬೇಕು, 1ಗೆ ಗ್ರೂಪ್ ಮಾಡ್ಬೇಕು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಐ ಥಿಂಕ್ 3 ವೇರಿಯಬಲ್ಸ್ ಟೇಬಲ್ ಕೂಡ ಕನ್ಸ್ಟ್ರಕ್ಟ್ ಮಾಡೋದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದೀನಿ, ನಾನು ಬರಿತಾ ಇದ್ದೀನಿ. ಅಂಡ್ ಇಲ್ಲೂ ಅಬ್ಸರ್ವ್ ಮಾಡ್ಕೊಳ್ಳಿ, 0 1 ನಾನು ಈ ಸೆಲ್ಗೆ 2 ಬರ್ದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇದು ನಿಮ್ಗೆ ಅರ್ಥ ಆಗಿದ್ರೆ ಯಾಕೆ ಇಲ್ಲಿ ಬರ್ದಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ರೂಲ್ ಪ್ರಕಾರ ಇದು ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ಆದ್ರೆ ನಾರ್ಮಲ್ ಆಗಿ ನಮ್ದು ಫಸ್ಟ್ ಎಲ್ಲಿ ಬರ್ಬೇಕು, ಇದು ಇಲ್ಲಿ ಬರ್ಬೇಕು. ಯಾಕಿದು, ಸೊ 0 ಅಂತ ಹೇಳಿದ್ರೆ 0 0, 1 ಅಂತ ಹೇಳಿದ್ರೆ 0 1, 2 ಅಂತ ಹೇಳಿದ್ರೆ 1 0, 3 ಅಂತ ಹೇಳಿದ್ರೆ 1 1. ಈ ತರ ರೂಲ್ ನ ಸ್ಯಾಟಿಸ್ಫೈ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಆರ್ಡರ್ ಅಲ್ಲಿ ಇರ್ಬೇಕು. ಸೊ ಸೆಲ್ ನಂಬರ್ ಸೇಮ್ ಇರುತ್ತೆ, ಆದ್ರೆ ಸೆಲ್ಸ್ ಮಾತ್ರ ಏನಾಗಿದೆ, ನಮ್ಮ ಕಾಲಮ್ಸ್ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ. ಸೊ ಐ ಥಿಂಕ್ ನಿಮ್ಗೆ 2 ವೇರಿಯಬಲ್ಸ್ ಮತ್ತೆ 3 ವೇರಿಯಬಲ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಒಂದು ಪ್ರಾಬ್ಲಮ್ ಮಾಡೋಣ ಈ 2 ವೇರಿಯಬಲ್ಸ್ ಮತ್ತೆ 3 ವೇರಿಯಬಲ್ಸ್ ಅಲ್ಲಿ. ಸೊ ಇಲ್ಲೊಂದು ಪ್ರಾಬ್ಲಮ್ ತಗೊಂಡಿದೀನಿ. ಏನದು ಪ್ರಾಬ್ಲಮ್, f of a, b, c is equal to sigma 1 3 6 7 ಅಂತ ಹೇಳಿ ತಗೊಂಡಿದೀನಿ. ಸೊ ಈ ನಂಬರ್ಸ್ ನಾನು ಏನ್ ಮಾಡ್ಬೇಕು, ಇವಾಗ ನನ್ನ ಮ್ಯಾಪ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕು, ಜೊತೆಗೆ ಯಾವ ತರ ಗ್ರೂಪಿಂಗ್ ಮಾಡೋದು ಅಂತ ಹೇಳಿ. ಸೊ ನಾನು ನಿಮ್ಗೆ 4 ವೇರಿಯಬಲ್ಸ್ ನ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ನಾನು ಇಲ್ಲಿಗೆ ಬರ್ತೀನಿ. ಬಿಕಾಸ್ ನಿಮ್ಗೆ ಗ್ರೂಪಿಂಗ್ ಎಲ್ಲ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಒಂದ್ಸತಿ 4 ವೇರಿಯಬಲ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು 4 ವೇರಿಯಬಲ್ಸ್. 3 ವೇರಿಯಬಲ್ಸ್ ಬರ್ತೀನಿ, ಒಂದ್ಸರಿ 4 ವೇರಿಯಬಲ್ಸ್ ನೋಡ್ಕೊಬಿಡಿ. 3 ವೇರಿಯಬಲ್ಸ್ ಅವಾಗ ನೀವೇ ಮಾಡ್ಬೋದು. ಸೊ 4 ವೇರಿಯಬಲ್ಸ್ ಅಂತ ಹೇಳಿದ್ರೆ ಏನ್ ಕೊಟ್ಟಿರ್ತಾರೆ, ಎ ಬಿ ಸಿ ಡಿ, ಈ ತರ 4 ವೇರಿಯಬಲ್ಸ್ ಕೊಟ್ಟಿರ್ತಾರೆ. ಈ 4 ವೇರಿಯಬಲ್ಸ್ ಅಲ್ಲಿ ನಾರ್ಮಲ್ ಆಗಿ ಆಲ್ರೆಡಿ ಹೇಳಿದೀನಿ, 2 ವೇರಿಯಬಲ್ಸ್ ರೋ ಸೈಡ್ ಬರ್ಕೊಂತೀರಾ, 2 ವೇರಿಯಬಲ್ಸ್ ಕಾಲಮ್ ಸೈಡ್ ಬರ್ಕೊಂತೀರಾ. ಸೊ 4 ನಾವ್ ಏನ್ ಮಾಡ್ಬೇಕು, ಬಿಟ್ಸ್ ಗಳನ್ನ ಅಪ್ಲೈ ಮಾಡ್ತೀನಿ. ಸೊ 0 0 0 1 1 1 1 0. ಐ ಥಿಂಕ್ ನಿಮ್ಗೆ ಇವಾಗ ಯಾಕೆ ಚೇಂಜ್ ಆಗಿದೆ ಅಂತ ಅರ್ಥ ಆಗಿರುತ್ತೆ. ಸೊ ಕೆ ಮ್ಯಾಪ್ ಕರ್ನೋ ಮ್ಯಾಪ್ ರೂಲ್ ಏನಿದೆ, ಆ ರೂಲ್ ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಇವೆರಡು ಸೆಲ್ಸ್ ನಾನು ಏನ್ ಮಾಡಿದೀನಿ, ಎಕ್ಸ್ಚೇಂಜ್ ಮಾಡಿದೀನಿ. ಜೊತೆಗೆ ನಿಮ್ಗೆ ಒಳಗಡೆ ಬರ್ಕೊಳ್ಳೋದು ಅರ್ಥ ಆಗಿದೆ, ಈ ಎರಡನ್ನೂ ಮಲ್ಟಿಪ್ಲೈ ಮಾಡಿ ನಾನು ಬರ್ಕೊಂಡಿದೀನಿ. ಸೊ ಹಾಗಿದ್ರೆ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಕೆ ಮ್ಯಾಪ್ ಪ್ರಾಬ್ಲಮ್ ಹೋಗ್ತೀನಿ. ಸೊ ಕೆ ಮ್ಯಾಪ್ ಪ್ರಾಬ್ಲಮ್, ಒಂದ್ ಪ್ರಾಬ್ಲಮ್ ತಗೊಂಡಿದೀನಿ. ಮ್ಯಾಮ್ ನಮ್ಗೆ ಇದು SOP ಫಾರ್ಮ್ ಅಂತಾನೆ ನಾವ್ ಹೇಗೆ ಐಡೆಂಟಿಫೈ ಮಾಡೋದು, ಗಿವನ್ ಕ್ವೆಶನ್ ಇದು SOP ಫಾರ್ಮ್ ಅಲ್ಲೇ ಇದೆ, POS ಫಾರ್ಮ್ ಇದೇ ತರ ಇರುತ್ತೆ. ಅವಾಗ ನಾವ್ ಯಾವ ತರ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಸಿಂಬಲ್ ಇಂದ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ SOP ಫಾರ್ಮ್ಗೆ ನಿಮ್ಗೆ ಸಿಗ್ಮಾ ಅಂತ ಹೇಳಿ ಡಿನೋಟ್ ಮಾಡ್ತಾರೆ. POS ಫಾರ್ಮ್ಗೆ ನಿಮ್ಗೆ ಪೈ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಪೈ ಅಂತ ಕೊಟ್ಟಿದ್ರೆ POS ಪ್ರಾಡಕ್ಟ್ ಆಫ್ ಸಮ್. ಸೊ ಆ ತರ ನೀವೇನ್ ಮಾಡ್ಬೋದು, ನೀವು SOP ಫಾರ್ಮ್ POS ಫಾರ್ಮ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು. ಸೊ ಈ ಪ್ರಾಬ್ಲಮ್ ನ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನೀವು ಎಲ್ಲದಕ್ಕಿಂತ ಫಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನ ಬರ್ಕೊಂಡು ಅದ್ರ ಕೆಳಗಡೆ ನೀವ್ ಏನ್ ಬರ್ಕೊಬೇಕು ಅಂತ ಹೇಳಿದ್ರೆ, ನಂಬರ್ ಆಫ್ ಸೆಲ್ಸ್ is equal to 2 to the power n is equal to
16 cells. ಸೊ ಇದನ್ನ ನೀವೇನ್ ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕಾಗತ್ತೆ, ಬರ್ಕೊಬೇಕಾಗತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬರ್ಕೊಳ್ಳಿ. ನಾನು ಇಲ್ಲಿ ಮೇಲ್ಗಡೆ ಸೆಲ್ಸ್ದು ನೇಮ್ ಮಾಡ್ಬೇಕಲ್ಲ, ಸೊ ಹಾಗಾಗಿ ಅದನ್ನ ಸೈಡ್ ಬರ್ಕೊಂತ ಇದೀನಿ. ಸೊ ಫಸ್ಟ್ ನಾವೇನ್ ಬರ್ಕೊಬೇಕು, ನಂಬರ್ ಆಫ್ cells is equal to 2 to the power n is equal to 2 power 4. 4 ಅಂತ ಹೇಳಿದ್ರೆ 4 ವೇರಿಯೇಬಲ್ಸ್ is equal to 16 cells. ಇದನ್ನ ನಾವು ಫಸ್ಟ್ ಬರ್ಕೊಬೇಕು. ಸೊ ಅದಷ್ಟು ಆದ್ಮೇಲೆ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಸೊ ಟೇಬಲ್ ಅಲ್ಲಿ ನಾವೇನ್ ಮಾಡ್ಬೇಕು, ಈ ಕಡೆ ಎ ಬಿ ಬರಿಬೇಕು, ಈ ಕಡೆ ಸಿ ಡಿ ನ ಬರಿಬೇಕು. ಸೊ ಎ ಬಿ, ಇಲ್ಲೂ ಕೂಡ ಏನ್ ಬರುತ್ತೆ ಎ ಬಿ, ಇಲ್ಲೂ ಎ ಬಿ ಎ ಬಿ, ಈ ಕಡೆ ಏನ್ ಬರುತ್ತೆ ಸಿ ಡಿ ಸಿ ಡಿ ಸಿ ಡಿ ಸಿ ಡಿ. ಸೊ ನಾನು ಎಸ್ ಒ ಪಿ ಅಂತ ಹೇಳಿದ್ರೆ ಯಾವ್ದಕ್ಕೆ ಬಾರ್ ಹಾಕೊಬೇಕು, ಝೀರೋಗೆ ಬಾರ್ ಹಾಕೋಬೇಕು. ಸೊ ಝೀರೋ ಎಲ್ಲೆಲ್ಲಿ ಬರುತ್ತೆ, ಇವೆರಡು 0 0 ಬರುತ್ತಾ, 0 0 0 1 1 1 1 0. ಸೊ ಅದೇ ತರ ಇಲ್ಲೂ ಕೂಡ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಮೇಲ್ಗಡೆ ಬರ್ಕೊಂಡೆ ನೀವು ಬಾರ್ ಹಾಕೊಬಹುದು, ಆಮೇಲೆ ಪೆನ್ಸಿಲ್ ಅಲ್ಲಿ ರಬ್ ಮಾಡ್ಕೊಳ್ಳಿ. ಸೊ 0 0 0 1 1 1 1 0. ಸೊ ಇದಿಷ್ಟು ಆದ್ಮೇಲೆ ನಾವೇನ್ ಮಾಡ್ಬೇಕು, ಸೆಲ್ಸ್ ಗೆ ನೇಮಿಂಗ್ ಕೊಡ್ಬೇಕು. ಸೊ ಇದೇನಾಗುತ್ತೆ ಸೆಲ್ 0 1, ಇದೇನಾಗುತ್ತೆ 2 3 4 5, ಇಲ್ಲಿ 6 ಬರುತ್ತಾ, ನೋ ಇಲ್ಲಿ 6 ಬರುತ್ತೆ, 6 7, ಇಲ್ಲಿ 8 ಬರೀತೀರಾ, ನೋ. ನೆಕ್ಸ್ಟ್ ಸೆಲ್ ಇದು 8 9 10 11 12 13 14 15. ಸೊ ಇದಿಷ್ಟು ಬರ್ಕೊಂಡಾದ್ಮೇಲೆ ನಮ್ಗೆ ಗಿವನ್ ಕ್ವಶನ್ ಕೊಟ್ಟಿದಾರಲ್ಲ, ಈ ಗಿವನ್ ಕ್ವಶನ್ ನಾವೇನ್ ಮಾಡ್ಬೇಕು, ಇಲ್ಲಿ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಯಾವ ತರ ಮಾರ್ಕ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ, ಸೆಲ್ ನಂಬರ್ ನ ನೋಡ್ಕೊಂಡು ಅಲ್ಲಿಗೆ ನಾವ್ ಯಾವ್ದಕ್ಕೆ ಗ್ರೂಪಿಂಗ್ ಮಾಡ್ಬೇಕು ಅಂತ ಹೇಳಿದೆ. ಸೊ ಏನಂತ ಬರಿಬೇಕು, ಗ್ರೂಪಿಂಗ್ ಮಾಡ್ಬೇಕಾದ್ರೆ 1 ಅಂತ ಬರಿಬೇಕು. ಯಾವ್ದ್ರಲ್ಲಿ, ಎಸ್ ಒ ಪಿ ಫಾರ್ಮ್ ಅಲ್ಲಿ. ಸೊ 0 ಸೆಲ್ ಕೊಟ್ಟಿದಾರಲ್ಲ, ಇಲ್ಲಿ 1 ಬರ್ಕೊಳ್ಳಿ. ನೆಕ್ಸ್ಟ್ 2 ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ 1. ನೆಕ್ಸ್ಟ್ 3 ಎಲ್ಲಿದೆ, ಇಲ್ಲಿದೆ. ನೆಕ್ಸ್ಟ್ 6 ಎಲ್ಲಿದೆ, ಇಲ್ಲಿದೆ. ನೆಕ್ಸ್ಟ್ 7 8, ನೆಕ್ಸ್ಟ್ 10, ನೆಕ್ಸ್ಟ್ 11, ನೆಕ್ಸ್ಟ್ 14, ನೆಕ್ಸ್ಟ್ 15. ಸೊ ಇದಿಷ್ಟು ಆದ್ಮೇಲೆ ನಿಮ್ಗೆ ಗ್ರೂಪಿಂಗ್ ಮಾಡ್ಬೇಕು. ಗ್ರೂಪಿಂಗ್ ಮಾಡೋದಕ್ಕೆ ಒಂದಷ್ಟು ರೂಲ್ಗಳಿದೆ. ಆ ರೂಲ್ ನ ನೀವು ಫಸ್ಟ್ ತಿಳ್ಕೊಳ್ಳಿ. ಏನದು ರೂಲ್ ಅಂತ ಹೇಳಿದ್ರೆ, ನಾನು ಮತ್ತೆ ಇದೇ ಸ್ಲೈಡ್ ವಾಪಸ್ ಬರ್ತೀನಿ. ಸೊ ರೂಲ್ ಏನು ಅಂತ ತಗೊಳ್ಳಿ. ನಾನು ನೆಕ್ಸ್ಟ್ ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಸೊ ರೂಲ್ ಏನಂತ ಹೇಳಿದ್ರೆ, ನೀವು ಗ್ರೂಪಿಂಗ್ ಮಾಡ್ಬೇಕಾದ್ರೆ ಫಸ್ಟ್ 8 ಅಂದ್ರೆ ಆಕ್ಟಲ್ ನನ್ನಲ್ಲಿ ಪ್ರೆಸೆಂಟ್ ಇದೆಯಾ ಅಂತ ಫಸ್ಟ್ ನೀವೇನ್ ಮಾಡ್ಕೊಬೇಕು, ಚೆಕ್ ಮಾಡ್ಕೊಬೇಕು. ಸೊ ಆಕ್ಟಲ್ ಪಾಸಿಬಲ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ 1 1 1 1 ಅಥವಾ ಇಲ್ಲಿ 1 1 1 1 ಈ ತರ ಇತ್ತು ಅಂತ ಹೇಳಿದ್ರೆ ನೀವು ಆಕ್ಟಲ್ ಗ್ರೂಪಿಂಗ್ ನ ಈ ತರ ಮಾಡ್ಬೋದು. ಸೊ ಅವಾಗ ಇದೇನಾಗುತ್ತೆ, ಆಕ್ಟಲ್ ಆಗುತ್ತೆ. ಈ ತರ ಇಲ್ಲ ಅಂತ ಹೇಳಿದ್ರೆ ಬೇರೆ ತರ ಯಾವ ತರ ಆಕ್ಟಲ್ ಗ್ರೂಪಿಂಗ್ ಇರುತ್ತೆ ಅಂತ ಹೇಳಿದ್ರೆ, ಸಾರಿ ಸೊ ಇಲ್ಲಿ 1 1 1 1 1 1 1 1 ಈ ತರನು ಕೂಡ ಆಕ್ಟಲ್ ನ ಗ್ರೂಪಿಂಗ್ ಮಾಡ್ತಾರೆ. ಸೊ ಇಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೆ, ಈ ತರ ಗ್ರೂಪಿಂಗ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಇರುತ್ತೆ, ಮಿಡಲ್ ಕಂಪ್ಲೀಟ್ ಇರುತ್ತೆ. ಅವಾಗ ಇದನ್ನ ನೀವೇನ್ ಮಾಡ್ಬೋದು, 2 ರೋಸ್ ನ ಆಕ್ಟಲ್, ಸಾರಿ 2 ಕಾಲಮ್ಸ್ ನ ಆಕ್ಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ 2 ರೋಸ್ ಈ ತರ ಇದ್ರೂ ಕೂಡ ನೀವು ಆಕ್ಟಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಸೊ ಇದಿಷ್ಟು ಆಕ್ಟಲ್ ನ ಪಾಸಿಬಲ್. ಸೊ ಇದು ಈ 2 ರೋಸ್. ಸೊ ಈ ತರ ಮಾಡ್ಬೋದು. ಆದ್ರೆ ನೀವು ಡಯಾಗ್ನಲ್ ಆಗಿ ಮಾಡೋದಿಕ್ ಆಗಲ್ಲ. ಸೊ ಡಯಾಗ್ನಲ್ ಆಗಿ ಅಂತ ಹೇಳಿದ್ರೆ ಯಾವ ತರ, ಸೊ ಡಯಾಗ್ನಲ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆಲ್ಲ, ಸೊ ಈ ತರ ಇದು ಡಯಾಗ್ನಲ್ ಅಂತ ಹೇಳ್ತೀವಿ. ಈ ತರ ನೀವು ಮಾರ್ಕ್ ಮಾಡೋದಿಕ್ ಆಗಲ್ಲ, ರಾಂಗ್ ಅದು. ಸೊ ಯಾವಾಗ್ಲೂ ಒಂದು ಮಾರ್ಕ್ ನ ಈ ತರ ಮಾಡ್ಬೇಕು, ಇಲ್ಲ ಅಂತ ಹೇಳಿದ್ರೆ ಈ ತರನೇ ಮಾರ್ಕ್ ಮಾಡ್ಬೇಕು. ಸೊ ಡಯಾಗನಲ್ ಅಲ್ಲಿ ಏನ್ ಮಾಡಬಾರ್ದು, ಮಾರ್ಕ್ ನ ಮಾಡಬಾರ್ದು. ಸೊ ರಾಂಗ್ ಆಗುತ್ತೆ. ಇದಿಷ್ಟು ಆಕ್ಟಲ್ ನ ಪಾಸಿಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಆಕ್ಟಲ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಕ್ವಾಡ್. ಕ್ವಾಡ್ ಅಂತ ಹೇಳಿದ್ರೆ
4. ಆಕ್ಟಲ್ ಅಂತ ಹೇಳಿದ್ರೆ 8. ನೆಕ್ಸ್ಟ್ ಯಾವುದು ಕ್ವಾಡ್. ಸೊ ಕ್ವಾಡ್ ಅಂತ ಹೇಳಿದ್ರೆ ಎಷ್ಟು ವೇರಿಯೇಬಲ್ಸ್? 4 ವೇರಿಯೇಬಲ್ಸ್. 4 ವೇರಿಯೇಬಲ್ಸ್ ಪಾಸಿಬಲ್ ಯಾವ ತರ? ಸೊ ಆಲ್ ದ ಕಾರ್ನರ್ಸ್ ಇತ್ತು ಅಂತ ಹೇಳಿದ್ರೆ, ಆಲ್ ದ ಕಾರ್ನರ್ಸ್ ಇತ್ತು ಅಂತ ಹೇಳಿದ್ರು ಕೂಡ ನಾನು ಏನ್ ಮಾಡ್ಬೋದು? ನಾನು ಕ್ವಾಡ್ ಮಾಡ್ಬೋದು. ಇದೆಲ್ಲ ಪಾಸಿಬಲ್ಸ್ ನೋಡ್ಕೋಬೇಕು. ಸೊ ಅದ್ ಬಿಟ್ರೆ ಈ ತರ 4 ಇದ್ರೂ ಕೂಡ ನಾನು ಏನ್ ಮಾಡ್ಬೋದು? ಗ್ರೂಪ್ ಮಾಡ್ಬೋದು. ಆರ್ ಈ ತರ ಆಪೋಸಿಟ್ ಇದ್ರೂ ಕೂಡ ನಾನು ಏನ್ ಮಾಡ್ಬೋದು? ಗ್ರೂಪ್ ಮಾಡ್ಬೋದು. ಇಲ್ಲ ಈ ಕಡೆ ಆಪೋಸಿಟ್ ಇದ್ರೂ ಕೂಡ ನಾನು ಏನ್ ಮಾಡ್ಬೋದು? ಗ್ರೂಪ್ ಅನ್ನ ಮಾಡ್ಬೋದು. ಐ ಥಿಂಕ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಹಾಗಿದ್ರೆ ಒಂದು ಕಂಪ್ಲೀಟ್ ಕಾಲಮ್ ಇದ್ರೆ ಅಥವಾ ಒಂದು ಕಂಪ್ಲೀಟ್ ರೋ ಇದ್ರೆ ಏನ್ ಮಾಡ್ಬೋದು ಅಂದ್ರೆ ಖಂಡಿತ ಏನ್ ಮಾಡ್ಬೋದು? ಗ್ರೂಪ್ ಅನ್ನ ಮಾಡ್ಬೋದು. ಒಂದು ಕಂಪ್ಲೀಟ್ ಕಾಲಮ್ ಮತ್ತೆ ಕಂಪ್ಲೀಟ್ ರೋ, ಇದಿಷ್ಟೇ ಪಾಸಿಬಲ್. ಇದ್ ಬಿಟ್ರೆ ಇನ್ಯಾವುದೇ ಪಾಸಿಬಲ್ಸ್ ನಿಮ್ಗೆ ಕೇಳಲ್ಲ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಇದೆಲ್ಲ ರೂಲ್ಸ್ ಗಳು. ಸೊ ಆಕ್ಟಲ್ ಅಂತ ಹೇಳಿದ್ರೆ 8, 4 ಅಂತ ಕ್ವಾಡ್ ಅಂತ ಹೇಳಿದ್ರೆ 4. ಸೊ ಅದನ್ನ ನಾವು 8 ಮತ್ತೆ 4 ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಪೇರ್ ಅಂತ ಹೇಳಿದ್ರೆ 2. ಇಲ್ಲಿ 1 1 ಈ ತರ ಇದ್ರು ಕೂಡ ಪೇರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ತರ ಇದ್ರು ಕೂಡ ಎಳ್ಕೊಂಡ್ ಬಂದ್ ಮದ್ವೆ ಮಾಡ್ಬೋದು, ಜೋಡಿ ಮಾಡ್ಬೋದು ಇವರಿಬ್ರನ್ನ. ಸೊ ಆರ್ ಈ ಕಡೆ ಆಪೋಸಿಟ್ ಮಾತಾಡ್ಲಿಲ್ಲ ಅಂತ ಹೇಳಿದ್ರು ಕೂಡ ಎಳ್ಕೊ ಬಂದು ಇವರಿಬ್ರನ್ನ ಮಾತಾಡ್ಸ್ಬೋದು. ಐ ಮೀನ್ ಪೇರ್ ಮಾಡ್ಬೋದು ಅಂತ ಹೇಳ್ತಾ ಇದೀನಿ ಅಷ್ಟೇ. ಸೊ ಆರೆಲ್ಸ್ ಈ ತರನು ಕೂಡ ನಾವ್ ಏನ್ ಮಾಡ್ಬೋದು? ಗ್ರೂಪಿಂಗ್ ಅನ್ನ ಮಾಡ್ಬೋದು. ಸೊ ಇದಿಷ್ಟು ಪೇರ್ ಪಾಸಿಬಲ್ ಆಗಿರುತ್ತೆ. ಇವ್ರು ಯಾರ ಜೊತೆನೂ ಅವ್ರು ಇಲ್ಲ, ನಾನು ಯಾರ ಜೊತೆನೂ ಸೇರಲ್ಲ, ನಾನು ಸಿಂಗಲ್ ಆಗಿರ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಅವ್ರನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬಿಡಿ. ಅವ್ರನ್ನ ಸಿಂಗಲ್ ಆಗೇ ಬರೀರಿ. ಅರ್ಥ ಆಯ್ತಾ? ಇದಿಷ್ಟು ಕೂಡ ಗ್ರೂಪಿಂಗ್ ಆಗಿರುತ್ತೆ. ಸೊ ಇವಾಗ ಪ್ರಾಬ್ಲಮ್ ಆಲ್ರೆಡಿ ನಾನು ತಗೊಂಡಿದ್ದೆ, ಆ ಪ್ರಾಬ್ಲಮ್ ನ ಮಾಡ್ತಾ ಹೋಗ್ತೀನಿ. ಇವಾಗ ಗ್ರೂಪಿಂಗ್ ನ ಐ ಥಿಂಕ್ ನೀವೇ ಹೇಳ್ತಾ ಇರ್ತೀರಾ. ಸೊ ಫಸ್ಟ್ ನಾನು ಯಾವ್ದು ಚೆಕ್ ಮಾಡ್ಕೊಬೇಕು? ಆಕ್ಟಲ್ ಪಾಸಿಬಲ್ ಇದೆಯಾ? ಆಕ್ಟಲ್ ಎಲ್ಲಾದ್ರೂ ಪಾಸಿಬಲ್ ಇದೆಯಾ? ಎಲ್ಲೂ ಇಲ್ಲ. ಇಫ್ ಇನ್ ಕೇಸ್ ನಂಗೆ ಇಲ್ಲಿ 1 ಇದ್ರೆ ನಾನು ಏನ್ ಮಾಡ್ಬೋದಿತ್ತು? ಇದನ್ನ ಆಕ್ಟಲ್ ಮಾಡ್ಕೊಬೋದಿತ್ತು. ಸೊ ಆಕ್ಟಲ್ ಪಾಸಿಬಲ್ ಇಲ್ಲ. ಸೊ ನಾನು ಆಕ್ಟಲ್ ನ ಏನಂತ ಬರಿಬೇಕು? ನಿಲ್ ಅಂತ ಹೇಳಿ ಬರಿಬೇಕು. ಸೊ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದೀನಿ. ಫಸ್ಟ್ ಏನ್ ಬರ್ಕೊಂಡ್ರಿ? ಗಿವನ್ ಕ್ವಶನ್ ಬರ್ಕೊಂಡ್ರಿ. ಅದಾದ್ಮೇಲೆ ನಂಬರ್ ಆಫ್ ವೇರಿಯೇಬಲ್ಸ್ ಬರ್ಕೊಬೇಕು. ಅದಾದ್ಮೇಲೆ ಟೇಬಲ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಎಲ್ಲ ನೇಮಿಂಗ್ ಮಾಡ್ಕೊಬೇಕು. ಅದಷ್ಟು ಆದ್ಮೇಲೆ ಸೊ ಸೆಲ್ಸ್ ನಂಬರ್ ಬರ್ಕೊಂಡು ಗಿವನ್ ನಂಬರ್ ನ ಏನು ಕ್ವೆಶನ್ ಕೊಟ್ಟಿರ್ತಾರೆ ಸೆಲ್ ನಂಬರ್ ನೋಡ್ಕೊಂಡು ಅಲ್ಲಿ 1 1 ಅಂತ ಹೇಳಿ ಮಾರ್ಕ್ ಮಾಡ್ಕೊಬೇಕು. ಯಾವ್ದ್ರಲ್ಲಿ? SOP ನಲ್ಲಿ. ಸೊ ಫಸ್ಟ್ ಯಾವ್ದು ಚೆಕ್ ಮಾಡ್ಕೊಂಡ್ವಿ? ಆಕ್ಟಲ್ ಚೆಕ್ ಮಾಡ್ಕೊಂಡ್ವಿ. ಆಕ್ಟಲ್ ಎಲ್ಲೂ ಇಲ್ಲ, ನಮ್ಗೆ ಏನಾಗಿದೆ? ಆಕ್ಟಲ್ ನಿಲ್ ಆಗಿದೆ. ಅದ್ಬಿಟ್ರೆ ನೆಕ್ಸ್ಟ್ ನನ್ಗೆ ಯಾವ್ದು ಸಿಗೋದು? ಅದ್ಬಿಟ್ರೆ ನೆಕ್ಸ್ಟ್ ಯಾವ್ದು? ಕ್ವಾಡ್. ಸೊ ಕ್ವಾಡ್ ಪಾಸಿಬಲ್ ಇದೆಯಾ? ಎಲ್ಲೆಲ್ಲಿದೆ ಕ್ವಾಡು? ಇಲ್ಲಿದ್ಯಾ? ಸೊ ಕ್ವಾಡ್ ಇದೆ. ಸೊ ಕ್ವಾಡ್ ಅಂದ್ರೆ ಯಾವ್ದಾವ್ದು ಬಂದಿದೆ? ಇಲ್ಲಿ ಸೆಲ್ ಯಾವ್ಯಾವ್ದು ಸೆಲ್ ಅಂತ ಬರಿಬೇಕು ಅದೊಂದು ತಲೆ ನೆನ್ಪಿಟ್ಕೊಂಡಿರಿ. ಸೊ ನಮ್ಮ SOP ಫಾರ್ಮ್ ಅಲ್ಲಿ ಸ್ಮಾಲ್ ಲೆಟರ್ M ಅಂತ ಹೇಳಿದ್ರೆ ಮಿನ್ ಟರ್ಮ್ ಅಂತ ಹೇಳ್ತೀವಿ. ಸೊ POS ಅಲ್ಲಿ ನಾನು ಕ್ಯಾಪಿಟಲ್ ಲೆಟರ್ M ಅಂತ ಹೇಳಿದ್ರೆ ಮ್ಯಾಕ್ಸ್ ಟರ್ಮ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಇದು ಸ್ಮಾಲ್ ಲೆಟರ್ ಆಗಿರೋದ್ರಿಂದ ಸ್ಮಾಲ್ ಲೆಟರ್ಸ್ ಬರಿತಾ ಹೋಗ್ಬೇಕು. ಯಾವ್ಯಾವ್ದ್ರಲ್ಲಿದೆ? ಸೊ M3 ಪ್ಲಸ್ M7 ಪ್ಲಸ್ M14 ಪ್ಲಸ್ M11. ಸೊ ಏನ್ ಸೆಲ್ ನಂಬರ್ ಇದೆ ಅದಕ್ಕೆ ಸ್ಮಾಲ್ ಸೇರಿಸಿ ಪ್ಲಸ್ ಬರಿತಾ ಇದೀನಿ. ಏನಕ್ಕೆ ಪ್ಲಸ್? ನಾನು ಯಾವ ಫಾರ್ಮ್ ಮಾಡ್ತಾ ಇದ್ದೀನಿ? SOP ಫಾರ್ಮ್ ನ ಮಾಡ್ತಾ ಇದೀನಿ. ಸೊ ಹಾಗಾಗಿ ನಾನು ಏನ್ ಬರಿತಾ ಇದೀನಿ? ಪ್ಲಸ್ ಅನ್ನ ಹಾಕ್ತಾ ಇದೀನಿ. ಸೊ ಈ 4 ಆಗಿದೆ. ಈ 4 ಅಂತ ಹೇಳಿದ್ರೆ ನಾನು ಇವಾಗ ಕಂಪ್ಯಾರಿಸನ್ ಈಕ್ವೇಶನ್ ಬರಿಬೇಕು. ಯಾವ ತರ ಈಕ್ವೇಶನ್ ಬರೀತೀನಿ? ಫಸ್ಟ್ ನಾನು ರೋನ ಕಂಪೇರ್ ಮಾಡ್ಕೊಬೇಕು. ಸೊ ರೋನ ಕಂಪೇರ್ ಮಾಡ್ಕೊಂಡಾಗ ನನ್ಗೆ ಸೇಮ್ ವೇರಿಯೇಬಲ್ ಯಾವ್ದಾದ್ರು ಸಿಗುತ್ತಾ? ಅಂದ್ರೆ ಈಗ ನಾನು 4 ರೋನು ಕಂಪೇರ್ ಮಾಡ್ಬೇಕು. ಏನಕ್ಕೆ 4 ರೋನು ಕಂಪೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನಾನು ಮಾಡಿರೋದು ಕ್ವಾಡು 4 ಕೂಡ ಏನಾಗಿದೆ? 4 ರೋಸ್ನು ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಹಾಗಾಗಿ ನಾನು ಏನ್ ಮಾಡ್ಬೇಕು? 4 ಕೂಡ ಕಂಪೇರ್ ಮಾಡ್ಬೇಕು. 4 ಕಂಪೇರ್ ಮಾಡಿದಾಗ ನಂಗೆ ಯಾವ ಬಿಟ್ಟು ಕೂಡ ಸೇಮ್ ಇಲ್ಲ, ಎಲ್ಲಾ ಬಿಟ್ಟು ಚೇಂಜ್ ಆಗುತ್ತೆ. ಇಲ್ಲಿ ಸೇಮ್ ಯಾವ್ದಿದೆ ಆ ಸೇಮ್ ಬಿಟ್ನ ಮಾತ್ರ ನಾವು ಇಲ್ಲಿ ಬರ್ಕೊಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ? 4 ಬಿಟ್ಟು ಬಂದಿದೆ ಅಂತೆಲ್ಲ ನಮ್ಗೆ ಸಿಗಲ್ಲ. ಸೊ ರೋ ಬಿಟ್ಬಿಡಿ. ನೆಕ್ಸ್ಟ್ ಕಾಲಮ್ ನೋಡ್ಕೊಳ್ಳಿ. ಕಾಲಮ್ ಅಂತ ಹೇಳಿದ್ರೆ ಇದು ಒಂದೇ ಕಾಲಮ್. ಸೊ ನಮ್ಗೆ ಏನ್ ಸಿಗುತ್ತೆ? C ಮತ್ತೆ D. ಸೊ ಇದು ಒಂದು ಕ್ವಾಡ್ ಆಯ್ತು. ನೆಕ್ಸ್ಟ್ ಪಾಸಿಬಲ್ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಸಿಬಲ್ ಕ್ವಾಡ್ಗೆ ಚೆಕ್ ಮಾಡ್ಬೇಕು. ಅಂದ್ರೆ ಈಗ ಆಗೋಗ್ಬಿಟ್ಟಿದೆ ಇದು, ಇದನ್ನ ಮತ್ತೆ ಚೆಕ್ ಮಾಡ್ಬಾರ್ದು. ಸೊ ಯಾವ್ದ್ಯಾವ್ದು ಆಗಿಲ್ಲ ಅದನ್ನ ಮಾತ್ರ ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ನನ್ಗೆ ಇವಾಗ ಇಲ್ಲಿ ಇಲ್ಲೊಂದು ಕ್ವಾಡ್ ಸಿಗುತ್ತೆ, ಹೌದಲ್ವಾ? ಸೊ ಇಲ್ಲೊಂದು ಕ್ವಾಡ್ ಸಿಗುತ್ತೆ. ಇದನ್ನ ಕ್ವಾಡ್ 1 ಅಂತ ನೇಮ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಾಡ್ 2. ಕ್ವಾಡ್ 2 ಏನ್ ಬರ್ತಾ ಇದೆ? ಸೊ M10 ಪ್ಲಸ್ M11 ಪ್ಲಸ್ M14 ಪ್ಲಸ್
15. ಸೊ ಏನ್ ಬರ್ತದೆ, ಏನ್ ಬರುತ್ತೆ ಇವಾಗ ನನಗೆ ಇದು ಗ್ರೂಪ್ ಆಗಿದೆ, ಹಾಗಿದ್ರೆ ಇದು 2 ರೋಸ್ ಮಾತ್ರ ಏನಾಗಿದೆ ಆಕ್ಯುಪೈ ಆಗಿದೆ. ಹಾಗಿದ್ರೆ ಇವೆರಡರಲ್ಲಿ ಸೇಮ್ ವೇರಿಯಬಲ್ ಯಾವುದು, ಇಲ್ಲೂ ಎ ಇದೆ ಇಲ್ಲೂ ಎ ಇದೆ. ಹಾಗಿದ್ರೆ ಸೇಮ್ ವೇರಿಯಬಲ್ ಇದ್ರೆ ನಾನು ಏನ್ ಮಾಡ್ಬೇಕು, ಬರ್ಕೊಬೇಕು. ಸೊ ಎ ಬರ್ಕೊಂತೀನಿ. ಸೊ ಬಿ ಇದೆ, ಬಿ ಬಾರ್ ಇದೆ, ಬರ್ಕೊಬೇಕಾ, ನೋ ಬರ್ಕೊಬಾರ್ದು. ಚೇಂಜ್ ಆಗಿದ್ರೆ ಬರ್ಕೊಬಾರ್ದು, ಸೇಮ್ ವೇರಿಯಬಲ್ ಇದ್ರೆ ಮಾತ್ರ ಬರ್ಕೊಬೇಕು. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಏನಕ್ಕೆ ನಾನು ಬಿಟ್ನ ಒಂದು ಬಿಟ್ ಸೇಮ್ ಇರಬೇಕು, ಒಂದು ಬಿಟ್ ಚೇಂಜ್ ಆಗ್ಬೇಕು ಅಂತ ಹೇಳಿ, ಬಿಕಾಸ್ ಎಕ್ಸ್ಪ್ರೆಷನ್ ನ ಮಿನಿಮೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಬಿಟ್ ಸೇಮ್ ಇರಬೇಕು, ಇನ್ನೊಂದು ಬಿಟ್ ಏನಾಗ್ಬೇಕು, ಚೇಂಜ್ ಆಗ್ಬೇಕು. ಸೊ ರೋ ಆಯ್ತು. ಕಾಲಮ್ ನ ನೋಡ್ತಾ ಹೋಗಿ, ಇವೆರಡು ಕಾಲಮ್ ಅಲ್ಲಿ ಯಾವ್ದಿದೆ, ಸಿ ಸೇಮ್ ಇದೆ. ಸೊ ಸಿ ನ ಬರ್ಕೊಬೇಕು. ಡಿ ಬರ್ಕೊಂತೀರಾ, ನೋ ಬರ್ಕೊಳಂಗಿಲ್ಲ. ಸೊ ಇದು ಸೆಕೆಂಡ್ ಕ್ವಾಡ್ ಆಯ್ತು. ನೆಕ್ಸ್ಟ್ ಉಳ್ಕೊಂಡ್ರದ್ ಯಾವುದು, ಇದು 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 ಇದು. ಸೊ ನಂಗೆ ಇದು ಕ್ವಾಡ್ ಆಗುತ್ತಾ, ನೋಡಿ ಆಲ್ ದ ಕಾರ್ನರ್ಸ್ ನನಗೆ ಕ್ವಾಡ್ ಪಾಸಿಬಲ್ ಇದೆ. ಸೊ ಆಲ್ ದ ಕಾರ್ನರ್ ನಾನು ಏನ್ ಮಾಡ್ಬೇಕು, ಕ್ವಾಡ್ ಮಾಡ್ಕೊಬೇಕು. ಸೊ ಆಲ್ ದ ಕಾರ್ನರ್ ಇವಾಗ ಕ್ವಾಡ್ ಯಾವ ತರ ಬರೀತೀರಾ, ಕ್ವಾಡ್ 3 ಏನ್ ಬರುತ್ತೆ, ಕ್ವಾಡ್ 3 m0 ಪ್ಲಸ್ m2 ಪ್ಲಸ್ m8 ಪ್ಲಸ್ m10. ಸೊ ಈ ಯಾವ ತರ ಕಂಪೇರ್ ಮಾಡ್ತೀರಾ, ನನಗೆ ಈ ರೋ ಆಗಿದೆ ಈ ರೋ ಆಗಿದೆ, ಇವೆರಡ್ರದ್ದು ಅಂತ ಹೇಳಿದ್ರೆ ಇವೆರಡನ್ನ ಕಂಪೇರ್ ಮಾಡ್ಬೇಕು. ಸೊ ಇವೆರಡನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಎ ಬಾರ್ ಇದೆ, ಇಲ್ಲಿ ಎ ಇದೆ, ಚೇಂಜ್ ಆಗೋಯ್ತು. ಸೊ ಇಲ್ಲಿ ಬಿ ಬಾರ್ ಇದೆ, ಇಲ್ಲಿ ಬಿ ಬಾರ್ ಇದೆ. ಸೊ ಸೇಮ್ ಇದೆ, ಏನ್ ನೋಡ್ಕೊಬಹುದು, ಬಿ ಬಾರ್. ಸೊ ಕಾಲಮ್ ತಗೊಂಡ್ರೆ ಈ ಕಾಲಮ್ ಮತ್ತೆ ಈ ಕಾಲಮ್, ಹೌದಲ್ವಾ. ಸೊ ಇದು ಮತ್ತೆ ಇದು ಕಂಪೇರ್ ಮಾಡಿದ್ರೆ ನಂಗೆ ಯಾವ್ದು ಕಾಮನ್ ಸಿಗ್ತಾ ಇದೆ, ಡಿ ಬಾರ್, ಬಿ ಬಾರ್ ಡಿ ಬಾರ್ ನನಗೆ ಕ್ವಾಡ್ 3 ನಲ್ಲಿ ಸಿಗ್ತಾ ಇದೆ. ಇನ್ನ ಉಳ್ಕೊಂಡಿದ್ ಒಂದು ವೇರಿಯಬಲ್ ಯಾವುದು, ಇದು. ಸೊ ಇದು ಕ್ವಾಡ್ ಪಾಸಿಬಲ್ ಇದೆಯಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲೂ ಕ್ವಾಡ್ ಆಗಲ್ಲ. ಸೊ ಕ್ವಾಡ್ ಆಗಲ್ಲ ಅಂದಾಗ ನಾವು ನೆಕ್ಸ್ಟ್ ಯಾವ್ದಕ್ ಹೋಗ್ಬೇಕು, ಪೇರ್ ಆಗುತ್ತೆ ಅಲ್ವಾ. ಸೊ ಪಕ್ಕನೇ ಇದೆ, ಎಳ್ಕೊಂಡು ಹೋಗಿ ಮದುವೆ ಮಾಡ್ಬಿಡಿ. ಸೊ ಪೇರ್ ಅಂತ ಹೇಳಿದ್ರೆ ಏನ್ ಬರೀತೀರಾ, ಪೇರ್ಗೆ ಎಂ ಯಾವ್ದದು, m5 ಮತ್ತೆ m7 ಏನ್ ಬರುತ್ತೆ ಪೇರ್ಗೆ. ಸೊ ಒಂದೇ ರೋ ಆಗಿರೋದ್ರಿಂದ ಈ ವೇರಿಯಬಲ್ ಏನಿದೆ ಅದನ್ನ ಆಸ್ ಇಟ್ ಈಸ್ ಹಂಗೆ ಬರಿಬೇಕು, ಎ ಬಾರ್ ಬಿ. ಅದೇ ತರ ಕಾಲಮು ಕಂಪೇರ್ ಮಾಡಿ, ಎರಡು ಕಾಲಮ್ ಇದೆ. ಸೊ ಆನ್ಸರ್ ಏನ್ ಬರುತ್ತೆ, ಡಿ. ಬಿಕಾಸ್ ಇಲ್ಲಿ ಸಿ ಬಾರ್ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಡಿ ಇದೆ, ಇಲ್ಲೂ ಕೂಡ ಡಿ ಇದೆ. ಸಿ ಬಾರು ಸಿ ಚೇಂಜ್ ಆಯ್ತು, ಡಿ ಡಿ ಸೇಮ್ ಆಯ್ತು. ಸೊ ಹಾಗಾಗಿ ನಾನು ಏನ್ ಬರ್ದಿದ್ದೀನಿ, ಡಿ ಅಂತ ಹೇಳಿ ಬರ್ದಿದ್ದೀನಿ. ಇನ್ನೆಲ್ಲಾದ್ರೂ ಉಳ್ಕೊಂಡಿದ್ಯಾ, ನೋ. ಈ ನಾನು ಏನ್ ಮಾಡಿದೀನಿ, ಇದನ್ನ ಕ್ವಾಡ್ ಮಾಡಿದೀನಿ. ಹೋಗ್ಬಿಟ್ಟು ಮತ್ತೆ ಆಲ್ರೆಡಿ ಗ್ರೂಪ್ ಅಲ್ಲಿ ಇರೋದನ್ನ ಮತ್ತೆ ನೀವೇನ್ ಮಾಡಬಾರ್ದು, ಗ್ರೂಪ್ ಮಾಡಬಾರ್ದು. ಆದ್ರೆ ಏನಾಗುತ್ತೆ, ಓವರ್ ಲ್ಯಾಪಿಂಗ್ ಆಗುತ್ತೆ. ಅವಾಗ ನಿಮ್ಗೆ ಕ್ವೆಶನ್ ರೈಸ್ ಆಗ್ಬೋದು, ಏನಂತ, ಇದು ಆಲ್ರೆಡಿ ಗ್ರೂಪ್ ಆಗಿತ್ತು, ಇದು ಗ್ರೂಪ್ ಆಗಿತ್ತು, ಇದು ಗ್ರೂಪ್ ಆಗಿತ್ತಲ್ವಾ. ಸೊ ಅಂದ್ರೆ ಈ ಗ್ರೂಪ್ ಹೇಳ್ತಾ ಇದೀನಿ, ಇದನ್ನ ಮತ್ತೆ ಇಲ್ಲಿ ಗ್ರೂಪ್ ತಗೊಂಡಿದೀನಿ, ಯಾವ್ದ್ರ ಜೊತೆ, ಆಲ್ ದ ಕಾರ್ನರ್ಸ್ ಜೊತೆ. ಇದು ಆಲ್ರೆಡಿ ಗ್ರೂಪ್ ಆಗಿದೆ, ಮತ್ತೆ ನಾನು ಯಾಕೆ ತಗೊಂಡಿದೀನಿ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಗ್ರೂಪ್ ಆಗಿರೋದನ್ನ ಮತ್ತೆ ಗ್ರೂಪ್ ಮಾಡಬಾರ್ದು ಅಂತ ಹೇಳ್ದೆ. ಸೊ ಯಾವ್ದು ಗ್ರೂಪ್ ಆಗಿಲ್ಲ ಅದನ್ನ ಗ್ರೂಪ್ ಒಳಗಡೆ ತಳ್ಳಬಹುದು, ಗ್ರೂಪ್ ಒಳಗಡೆ ತಳ್ಳಬಹುದಷ್ಟೇ. ಆಲ್ರೆಡಿ ಗ್ರೂಪ್ ಆಗಿರೋದನ್ನ ನಾನು ಏನ್ ಮಾಡಬಾರ್ದು, ಮತ್ತೆ ಗ್ರೂಪ್ ಅನ್ನ ಮಾಡಬಾರ್ದು, ಅದು ಓವರ್ ಲ್ಯಾಪಿಂಗ್ ಆಗತ್ತೆ. ಸೊ ಇದಿಷ್ಟು ಗ್ರೂಪಿಂಗ್ ಆಗಿರುತ್ತೆ. ಸೊ ಲಾಸ್ಟ್ ಅಲ್ಲಿ ಫೈನಲ್ ಈಕ್ವೇಶನ್ ಬರೀಬೇಕಾದ್ರೆ, ಸೊ ಏನ್ ನಿಮ್ಗೆ ಬಂದಿದೆ ಇದನ್ನೇ ಫೈನಲ್ ಈಕ್ವೇಶನ್ ಆಗಿ ಬರೀತಾರೆ. ಏನದು ಫೈನಲ್ ಈಕ್ವೇಶನ್, ಸಿ ಡಿ ಪ್ಲಸ್ ಸಮ್ ಆಫ್ ಪ್ರಾಡಕ್ಟ್ಸ್ ಇದು ಅದ್ರದ್ದು ಸಮ್. ಸೊ ಸಿ ಡಿ ಪ್ಲಸ್ ಎ ಸಿ ಪ್ಲಸ್ ಬಿ ಬಾರ್ ಡಿ ಬಾರ್ ಪ್ಲಸ್ ಎ ಬಾರ್ ಬಿ ಡಿ. ಸೊ ದಿಸ್ ಇಸ್ ದ ಮಿನಿಮೈಸ್ಡ್ ಈಕ್ವೇಶನ್. ಸೊ ಇವಾಗ ನಿಮ್ಗೆ ಇನ್ನೊಂದು ಕ್ವೆಶನ್ ಬರ್ಬೋದು, ಮ್ಯಾಮ್ ನನಗೆ ಆಕ್ಟಲ್ ಅಂತ ಹೇಳಿದ್ರೆ ನಾನು ಇದು ನನ್ ವೇರಿಯಬಲ್ ಬಂದಿರೋದು ಕರೆಕ್ಟ್ ಇದೆಯಾ, ಕ್ವಾಡ್ ಅಂತ ಬಂದ್ರೆ ನನ್ಗೆ ಅದು ವೇರಿಯಬಲ್ ಏನ್ ಸಿಕ್ಕಿದೆ ಅದು ಕರೆಕ್ಟ್ ಇದೆಯಾ ಅಂತ ಯಾವ ತರ ಕ್ರಾಸ್ ಚೆಕ್ ಮಾಡ್ಕೊಬಹುದು ಅಂತ ಹೇಳಿದ್ರೆ, ಸೊ ಲೈಟ್ ಆಗಿ ಒಂದು ಫಾರ್ಮುಲಾ ಬರ್ಕೊಳ್ಳಿ, 8421 ಅಂತ ಬರ್ಕೊಂಡು ಅದ್ರ ಕೆಳಗಡೆ 1 2 3 4 ಅಂತ ಬರ್ಕೊಳ್ಳಿ. ಸೊ ಆಕ್ಟಲ್ ಗೆ ಎಷ್ಟು ವೇರಿಯಬಲ್ ಬರಬೇಕು, 1 ವೇರಿಯಬಲ್ ಬರಬೇಕು. ಕ್ವಾಡ್ ಗೆ ಎಷ್ಟು ವೇರಿಯಬಲ್ ಬರಬೇಕು, 2 ವೇರಿಯಬಲ್ ಬರಬೇಕು. ಸೊ ಪೇರ್ ಗೆ ಎಷ್ಟು ವೇರಿಯಬಲ್ ಬರಬೇಕು, 3 ವೇರಿಯಬಲ್ ಬರಬೇಕು. 1 ಗೆ ಎಷ್ಟು ವೇರಿಯಬಲ್ ಬರಬೇಕು, 4 ವೇರಿಯಬಲ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಕೆ ಮ್ಯಾಪ್ ಕರೆಕ್ಟ್ ಇದೆ ಅಂತ ಹೇಳಿ ಅರ್ಥ. ಸೊ ಐ ಥಿಂಕ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಸೊ ಬನ್ನಿ ಇನ್ನೊಂದು ಕೆ ಮ್ಯಾಪ್ ಪ್ರಾಬ್ಲಮ್ ಎಕ್ಸಾಂಪಲ್ ತಗೊಂತೀನಿ. ಸೊ ಇದು ಒಂದು ಎಕ್ಸಾಂಪಲ್, ಎಫ್ ಆಫ್ ಎ ಬಿ ಸಿ ಡಿ ಇಸ್ ಈಕ್ವಲ್ ಟು ಸಿಗ್ಮಾ. ಸೊ ನಂಬರ್ ಕೊಟ್ಟಿದ್ದೀನಿ. ಫಸ್ಟ್ ನಾನು ಏನ್ ಬರ್ಕೊಬೇಕು, ನಂಬರ್ ಆಫ್ ವೇರಿಯಬಲ್ಸ್. ಸೊ ನಂಬರ್ ಆಫ್ ವೇರಿಯಬಲ್ಸ್ ಇಸ್ ಈಕ್ವಲ್ ಟು number of variables is equal to
2 to the power n is equal to 2 power 4 is equal to 60 cells. ಸೊ ಇದಿಷ್ಟು ಆದ್ಮೇಲೆ ಏನ್ ಮಾಡ್ಕೊಬೇಕು, ನೇಮಿಂಗ್ ಮಾಡ್ಕೊಬೇಕು. ಇಲ್ಲಿ ಏನ್ ಬರೀತೀರಾ, ಎ ಬಿ ಸಿ ಡಿ. ಅವ್ರೇನಾದ್ರು ಡಬ್ಲ್ಯೂ ಎಕ್ಸ್ ವೈ ಝೆಡ್ ಕೊಟ್ರೆ ನೀವು ಅದೇ ವೇರಿಯಬಲ್ ತಗೋಬೇಕು. ನೀವೇನಾದ್ರು ವೇರಿಯಬಲ್ಸ್ ನ ಚೇಂಜ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಖಂಡಿತ ಮಾರ್ಕ್ಸ್ ಹೋಗುತ್ತೆ. ಅಂಡ್ ಆಲ್ ದ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ 5 ಮಾರ್ಕ್ಸ್ ಅಲ್ಲಿ 2 ಪಾರ್ಟ್ ಇರುತ್ತೆ. ಪಾರ್ಟ್ ಡಿ ಮತ್ತೆ ಪಾರ್ಟ್ ಇ ನಲ್ಲಿ. ಪಾರ್ಟ್ ಇ ನಲ್ಲಿ ನಿಮ್ಗೆ ಫಸ್ಟ್ ಕ್ವಶನ್ ನಿಮ್ಗೆ ಕೆ ಮ್ಯಾಪ್ ಆಗಿರುತ್ತೆ. ಆದಷ್ಟು ಎಲ್ಲಾ ಪೇಪರ್ ಅಲ್ಲೂ ಕೂಡ ಎಸ್ ಒ ಪಿ ಕೇಳಿರೋದ್ರಿಂದ ನಿಮ್ಗೆ ಎಸ್ ಒ ಪಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 5 ಮಾರ್ಕ್ಸ್ ನಿಮ್ ಏನಾದ್ರು ಕಲ್ತ್ರಿ ಅಂತ ಹೇಳಿದ್ರೆ ಕೆ ಮ್ಯಾಪ್ ನ ನಿಮ್ಮ ಪಾಕೆಟ್ ಅಲ್ಲಿ ಇದ್ದಂಗೆ. ದಯವಿಟ್ಟು ಪ್ಲೀಸ್ ಈ ವಿಡಿಯೋನ ನಿಮ್ಗೆ ಏನಾದ್ರು ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ಇವಾಗ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಎ ಬಿ ಅಂಡ್ ಸಿ ಡಿ. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ನೇಮಿಂಗ್ ಮಾಡ್ಬೇಕು. ಸೊ ನೀವೇ ಮಾಡ್ತಾ ಹೋಗ್ತಾ ಇರ್ಬೇಕು, ನಾನು ವಿಡಿಯೋ ನೋಡ್ಬಾರ್ದು. ಸೊ ನಾನು ಖಂಡಿತ ಆನ್ಸರ್ ಮಾಡ್ತೀನಿ, ಬಟ್ ನೀವು ಫಾಸ್ಟ್ ಆಗಿ ಮಾಡಿ. ಆ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿತ್ತು ಅಂತ ಹೇಳಿದ್ರೆ ನೀವೇ ಮಾಡ್ತಾ ಹೋಗ್ತೀರಾ. ಸೊ ಸಿ ಡಿ ಬರ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ 0 0 0 1 1 1 1 0. ಸೊ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಈ ತರ ಬರ್ಕೊಳ್ಳಿ. ಇಲ್ಲ ನನಗೆ ನೀವು ಪ್ರಾಕ್ಟೀಸ್ ಎಲ್ಲ ಮಾಡಾದ್ಮೇಲೆ ನೀವು ಪಂಡ್ರ ಹೋಗ್ತಿರಲ್ಲ, ಸೊ ಅವಾಗ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಬರಿತಾ ಹೋಗ್ಬೋದು. ಸೊ ಎಲ್ಲೆಲ್ಲಿ 0 ಬರುತ್ತೆ ಅಲ್ಲಿ ಬಾರ್ ಹಾಕೊಳ್ಳಿ. ಸೊ ವೇರಿಯಬಲ್ಸ್ ಗೆ ಹಾಕಿ, ನಾನು ಜಸ್ಟ್ ಅಲ್ಲಿ ಮೇಲ್ ಹಾಕ್ದೆ ಅಷ್ಟೇ. ವೇರಿಯಬಲ್ಸ್ ಗೆ ಹಾಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಗೊತ್ತಾದ್ರೆ ಅಳಿಸ್ಬಿಡಿ, ಲಾಸ್ಟ್ ಅಲ್ಲಿ ಅಳಿಸ್ಬಿಡಿ. ಸೊ ಇದಿಷ್ಟು ಆಯ್ತು. ನೆಕ್ಸ್ಟ್ ಏನ್ ಬರ್ಕೊಬೇಕು, ಸೆಲ್ ಗೆ ನೇಮಿಂಗ್ ಮಾಡ್ಕೊಬೇಕು. 0 1 2 3 4 5 6 7 8 9 10. ಇಲ್ಲೇನ್ ಬರುತ್ತೆ, 11, ಇಲ್ಲಿ 12, ಇಲ್ಲಿ 13 14 15. ಸೊ ನೇಮಿಂಗ್ ಮಾಡ್ಕೊಳ್ಳೋಣ ಇವಾಗ. 1, ನೆಕ್ಸ್ಟ್ 2 3 4 5 6 7 9 10 11 12 13 14 ಇದು. ಸೊ ಇದು 15 14 15. ಸೊ ಇವಾಗ ನಾನು ಏನ್ ಮಾಡ್ಬೇಕು, ನೆಕ್ಸ್ಟ್ ಗ್ರೂಪ್ ಮಾಡ್ಕೊಬೇಕು. ಗ್ರೂಪ್ ಅಲ್ಲಿ ಫಸ್ಟ್ ನಾನು ಯಾವ್ದು ಚೆಕ್ ಮಾಡ್ಕೊಬೇಕು, ಆಕ್ಟಲ್. ಆಕ್ಟಲ್ ಚೆಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದ್ಸತಿ ನೀವು ನೇಮಿಂಗ್ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡ್ಬಿಡಿ. ಸೊ 0 ಇದೆಯಾ, ಇಲ್ಲ. 1 2 3 4 5 6 7 9 10 11 12 13 14 15. ಸೊ ಫಸ್ಟ್ ಆಕ್ಟಲ್. ಆಕ್ಟಲ್ ಇದೆಯಾ, ಖಂಡಿತ ಇದೆ, ಇಲ್ಲೇ ಕಾಣಿಸ್ತಾ ಇದೆ. ಸೊ ಇದು ಆಕ್ಟಲ್ ಆಗತ್ತೆ. ಸೊ ಬರ್ಕೊಂಬಿಡಿ ಯಾವ್ದ್ಯಾವ್ದು ಆಕ್ಟಲ್. M1 ಪ್ಲಸ್ M3 ಪ್ಲಸ್ M5 ಪ್ಲಸ್ M7 ಪ್ಲಸ್ M9 ಪ್ಲಸ್ M11 ಪ್ಲಸ್ 11 ಇದು. ಸೊ ಏನಿದು 13 ಪ್ಲಸ್ M15. ಸೊ ಏನ್ ಬರುತ್ತೆ ವೇರಿಯಬಲ್ ನನಗೆ. ಸೊ ಇಲ್ಲಿ 4 ಕಂಪ್ಯಾರಿಸನ್ ಬಂದಿದೆ. ಯಾವುದು ಫಸ್ಟ್ ರೋನೇ ಯಾಕೆ ನೋಡ್ಕೊಬೇಕು, ಆಗ್ಲೇ ನಿಮ್ಗೆ ಕ್ವಶನ್ ಬಂದಿರುತ್ತೆ. ಸೊ ಎ ಬಿ ಸಿ ಡಿ ನಲ್ಲಿ ನಿಮ್ಗೆ ಸಿ ಡಿ ಫಸ್ಟ್ ಹೇಳ್ಕೊಟ್ಟಿದ್ರ, ಎ ಬಿ ಫಸ್ಟ್ ಹೇಳ್ಕೊಟ್ಟಿದ್ರ. ಎ ಬಿ ಫಸ್ಟ್ ಅಲ್ವಾ, ನಾವ್ ಎ ಬಿ ಎಲ್ಲಿ ಬರ್ಕೊಂಡಿರ್ತೀವಿ, ರೋ ಅಲ್ಲಿ ಬರ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಫಸ್ಟ್ ರೋನ ನೋಡ್ಕೊಬೇಕು. ಸೊ ಇಲ್ಲಿ 4 ಕಂಪ್ಯಾರಿಸನ್ ಸಿಗುತ್ತೆ. ಸೊ 4 ಕಂಪ್ಯಾರಿಸನ್ ಸಿಕ್ಕಾಗ ಆಲ್ರೆಡಿ ಹೇಳಿದೀನಿ, ನಮ್ಗೆ ಕಾಮನ್ ವೇರಿಯಬಲ್ ಸಿಗಲ್ಲ. ಸೊ ಕಾಲಮ್ ತಗೊಂಡ್ರೆ ನಮ್ಗೆ ಇಲ್ಲಿ 2 ಕಂಪ್ಯಾರಿಸನ್ಸ್ ಇದೆ. 2 ಕಂಪ್ಯಾರಿಸನ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸಿ ಬಾರ್ ಇದೆ, ಇಲ್ಲಿ ಸಿ ಇದೆ. ಸೊ ಚೇಂಜ್ ಆಯ್ತು, ಬರ್ಕೊಳಂಗಿಲ್ಲ. ಇಲ್ಲೂ ಡಿ ಇದೆ, ಇಲ್ಲೂ ಡಿ ಇದೆ. ನಾವ್ ಏನ್ ಮಾಡ್ಕೊಬಹುದು, ಬರ್ಕೊಬಹುದು. ಸೊ ಇದಿಷ್ಟು ಆಕ್ಟಲ್ ಆಗುತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ 8 4 2 1 1 2 3 4. ಸೊ ಆಕ್ಟಲ್ ಅಂತ ಹೇಳಿದ್ರೆ ಎಷ್ಟು ವೇರಿಯಬಲ್ ಬರಬೇಕು, ಓನ್ಲಿ 1 ವೇರಿಯಬಲ್. ಸೊ ಆಕ್ಟಲ್ ಆಯ್ತು. ಸೊ ನೆಕ್ಸ್ಟ್ ಮತ್ತೆ ಇನ್ನೂ ಚೆಕ್ ಮಾಡೋದು ಯಾವ್ದಕ್ಕೆ, ಆಕ್ಟಲ್. ಇದು ಕಾಣಿಸ್ತಾ ಇದೆ ಅನ್ಬಿಟ್ಟು ಕ್ವಾಡ್ ಮಾಡ್ಬಿಟ್ಟಿರಾ, ಅವಾಗ ಏನಾಗುತ್ತೆ, ರಾಂಗ್ ಆಗುತ್ತೆ. ಫಸ್ಟ್ ನೀವು ಆಕ್ಟಲ್ ಪಾಸಿಬಲ್ ನ ಕಂಪ್ಲೀಟ್ ಮಾಡ್ಬೇಕು. ಸೊ ಇನ್ನು ನನ್ಗೆ ಇಲ್ಲಿ ಆಕ್ಟಲ್ ಇನ್ನೂ ಒಂದು ಅವೈಲಬಲ್ ಇದೆ, ಹೌದಲ್ವಾ. ಅವೈಲಬಲ್ ಇದ್ದಾಗ ಮಾಡ್ಬೋದು. ನೀವ್ ಹೇಳ್ಬೋದು ಮ್ಯಾಮ್ ಓವರ್ಲ್ಯಾಪಿಂಗ್ ಆಗುತ್ತೆ ಅಲ್ವಾ, ಇದು ಆಲ್ರೆಡಿ ಗ್ರೂಪ್ ಅಲ್ಲಿ ಇದೆ, ನೀವು ಮತ್ತೆ ಆ ಗ್ರೂಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಲ್ರೆಡಿ ಅದನ್ನೇ ನಿಮ್ಗೆ ಹೇಳಿದೀನಿ. ಗ್ರೂಪ್ ಅಲ್ಲಿ ಇಲ್ದೇ ಇರೋದನ್ನ ನಾನು ಏನ್ ಮಾಡ್ತಾ ಇದೀನಿ, ಇಲ್ಲಿ ಗ್ರೂಪ್ ಗೆ ತಳ್ತಾ ಇದೀನಿ ಅಷ್ಟೇ. ಓಕೆ. ಸೊ ಇವಾಗ ಏನ್ ಬರುತ್ತೆ, ಆಕ್ಟಲ್ 1 ಇದು. ನೆಕ್ಸ್ಟ್ ಆಕ್ಟಲ್ 2. ಆಕ್ಟಲ್ 2 ಏನ್ ಬರುತ್ತೆ, M4 ಪ್ಲಸ್ M5 ಪ್ಲಸ್
m7 plus m6 plus m12 plus m13 plus m15 plus m14 ಓಕೆನಾ. ಸೊ 12 13 ಇದು 14 ಇದು 15 ಆಗುತ್ತೆ. ಸೊ 14 15. ಸೊ ಇವಾಗ ನಮ್ಗೆ ಏನ್ ಬರುತ್ತೆ, ಇಲ್ಲಿ ನನಗೆ 2 ರೋಸ್ ಕಂಪ್ಯಾರಿಸನ್ಸ್ ಆಗಿದೆ. 2 ರೋಸ್ ಕಂಪ್ಯಾರಿಸನ್ ಅಲ್ಲಿ ಕಾಮನ್ ಯಾವುದು, ಬಿ ಕಾಮನ್ ಇದೆ ಅಲ್ಲ. ಸೊ ಬಿ ನ ಬರ್ಕೊಂತೀನಿ. ಸೊ ಈ ಕಡೆ ತಗೊಂಡ್ರೆ 4 ಕಾಲಮ್ಸ್ ಕೂಡ ಕಂಪ್ಯಾರಿಸನ್ ಬರುತ್ತೆ. ಸೊ ನಾನು ಏನ್ ಮಾಡಕ್ಕಾಗುತ್ತೆ, ನಾನು ಅಲ್ಲಿ ಪ್ರಾಬ್ಲಮ್ ನ ತಗೊಳೋದಿಕ್ಕಾಗಲ್ಲ. ಸೊ ಇದಿಷ್ಟು ಆಕ್ಟಲ್ ಆಗಿರುತ್ತೆ. ಸೊ ಇನ್ನ ಉಳ್ಕೊಂಡಿದ್ ವೇರಿಯೇಬಲ್ಸ್ ಗಳು ಯಾವುದು, ಇದು ಮತ್ತೆ ಇದು. ಇವೆರಡನ್ನ ನಾನು ಏನ್ ಮಾಡ್ಬೋದು, ಪೇರ್ ಮಾಡ್ಬೋದಾ, ನೋ ನೋ ನೋ. ಆಕ್ಟಲ್ ಆದ್ಮೇಲೆ ನೆಕ್ಸ್ಟ್ ಪಾಸಿಬಲ್ ಯಾವ್ದಿರೋದು ನಮ್ಗಿರೋದು ಕ್ವಾಡ್, ಅಂದ್ರೆ 4 ಆಗುತ್ತೆ ಅಲ್ಲ ಇದು. ಸೊ ಕಂಪ್ಲೀಟ್ ಒಂದು ಕಾಲಮ್ ಆಗುತ್ತಲ್ವಾ. ಸೊ ಇದನ್ನ ನಾನು ಏನ್ ಮಾಡ್ಬೇಕು, ಕ್ವಾಡ್ ಮಾಡ್ಬೇಕು. ಸೊ ಕ್ವಾಡ್ ಇಸ್ ಈಕ್ವಲ್ ಟು ಏನ್ ಬರ್ತಾ ಇದೆ, m2 ಪ್ಲಸ್ m6 ಪ್ಲಸ್ m14 ಪ್ಲಸ್ m ಏನು 10. ಸೊ ಏನ್ ಬರುತ್ತೆ ವ್ಯಾಲ್ಯೂ, ರೋ ತಗೊಂಡ್ರೆ 4 ಕಂಪ್ಯಾರಿಸನ್ ತಗೊಂಡ್ರೆ ನಮ್ಗೆ ಕಾಮನ್ ಸಿಗಲ್ಲ. ಸೊ ಕಾಲಮ್ ತಗೊಂಡ್ರೆ ನನ್ಗೆ ಏನ್ ಬರುತ್ತೆ ವ್ಯಾಲ್ಯೂ, ಸಿ ಮತ್ತೆ ಡಿ ಬಾರ್ ಬರ್ತಾ ಇದೆ. ಸೊ ಇದಿಷ್ಟು ಈ ಕೆ ಮ್ಯಾಪ್ ಆಗಿರುತ್ತೆ. ಸೊ ಫೈನಲ್ ಆಗಿ ಏನ್ ಬರೀತೀರಾ, ದ ಫೈನಲ್ ಈಕ್ವೇಶನ್ ಈಸ್ ಡಿ ಪ್ಲಸ್ ಬಿ ಪ್ಲಸ್ ಸಿ ಡಿ ಬಾರ್. ಸೊ ಇದಿಷ್ಟು ದ ಮಿನಿಮೈಸ್ ಈಕ್ವೇಶನ್ ಆಗಿರುತ್ತೆ. ಸೊ ಇವಾಗ ನಾನು ನಿಮ್ಗೆ 3 ವೇರಿಯೇಬಲ್ಸ್ ನ ಹೇಳೋದ್ ಬೇಕೇ ಆಗಿಲ್ಲ, ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಗ್ರೂಪಿಂಗ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಸೊ ನೇಮಿಂಗ್ ಮಾಡ್ಕೊಳ್ಳೋದಲ್ಲ ನಿಮ್ಗೆ ಗೊತ್ತಿದೆ. 1 3 ಎಲ್ಲಿದೆ 3 6, ಸೊ 6 7. ಸೊ ಇಲ್ಲಿ ಫಸ್ಟ್ ಆಕ್ಟಲ್ ಪಾಸಿಬಲ್ ಇದೆಯಾ, ಖಂಡಿತ ಇಲ್ಲ. ನೆಕ್ಸ್ಟ್ ಕ್ವಾಡ್ ಪಾಸಿಬಲ್ ಇದೆಯಾ, ಅದು ಖಂಡಿತ ಇಲ್ಲ. ಇಫ್ ಇನ್ ಕೇಸ್ ಇಲ್ಲಿ ಇತ್ತು ಅಂತ ಹೇಳಿದ್ರೆ ನಾವ್ ಹಿಂಗೆ ಕ್ವಾಡ್ ಮಾಡ್ಬೋದಿತ್ತು. ಸೊ ಪೇರ್ ಪಾಸಿಬಲ್ ಇದೆಯಾ, ಪೇರ್ ಪಾಸಿಬಲ್ ಖಂಡಿತ ಇದೆ. ಸೊ ಇದು ಒಂದ್ ಪೇರ್ ಆಗುತ್ತೆ, ಇದು ಒಂದ್ ಪೇರ್ ಆಗುತ್ತೆ. ಇಲ್ಲಿ ಇನ್ನೊಂದು ಡಿನೋಟ್ ಮಾಡಿದೀನಿ, ಏನಿದು ಅಂತ ಹೇಳಿದ್ರೆ ಇದನ್ನ ನಾನು ಏನ್ ಮಾಡಕ್ಕಾಗಲ್ಲ, ಪೇರ್ ಮಾಡಕ್ಕಾಗಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಏಂತಕ್ಕೆ ನಾನು ಅದನ್ನ ಪೇರ್ ಮಾಡಕ್ಕಾಗಲ್ಲ, ಇವೆರಡು ಆಲ್ರೆಡಿ ಗ್ರೂಪ್ ಅಲ್ಲಿ ಇದೆ. ಗ್ರೂಪ್ ಅಲ್ಲಿ ಯಾರ ಜೊತೆನೂ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದ್ದಾರೆ. ಡಿವೋರ್ಸ್ ಮಾಡ್ಬಿಟ್ಟು ಇನ್ನೊಬ್ರ ಜೊತೆ ಮದ್ವೆ ಮಾಡಬಾರ್ದು. ಸೊ ಗ್ರೂಪ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಅದನ್ನ ಬಿಟ್ಬಿಡ್ಬೇಕು, ಅದನ್ನ ಟಚ್ ಮಾಡಬಾರ್ದು. ಸೊ ಇದಿಷ್ಟು ಈ ವಿಡಿಯೋನ ಕಾನ್ಸೆಪ್ಟ್ ಆಗಿರುತ್ತೆ. ಇದೆಲ್ಲ ಯಾರ್ಯಾರಿಗೆಲ್ಲ ಯೂಸ್ಫುಲ್ ಅನ್ಸುತ್ತೆ ಅಂಡ್ ಸೆಕೆಂಡ್ PUC ಮಕ್ಕಳಿಗೆ ಆದಷ್ಟು ಶೇರ್ ಮಾಡಿ. ಬಿಕಾಸ್ ಅವ್ರಿಗೆ ಇದು 5 ಮಾರ್ಕ್ಸ್ ಕ್ವೆಶನ್. ಸೊ ನಿಮ್ಮಿಂದ ಪಾಪ ಮಕ್ಕಳಿಗೆ ಯೂಸ್ ಆಗ್ಲಿ. ಯಾರಿಗೆಲ್ಲ ಕೆ ಮ್ಯಾಪ್ ತುಂಬಾ ಕಷ್ಟ ಅಂತ ಅನ್ಸುತ್ತೆ, ದಯವಿಟ್ಟು ಈ ವಿಡಿಯೋನ ನೋಡಿ. ಖಂಡಿತ ಕೆ ಮ್ಯಾಪ್ ತುಂಬಾ ಕಷ್ಟ ಇಲ್ಲ, ಈಗಲೇ ನಿಮ್ಮ ಪಾಕೆಟ್ ಅಲ್ಲಿ 5 ಮಾರ್ಕ್ಸ್ ನ ಇಟ್ಕೊಬಹುದು. ಸೊ ದಯವಿಟ್ಟು ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಸೊ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಗೆ ಯಾವ್ದಾದ್ರು ಕಾನ್ಸೆಪ್ಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಅಲ್ಲೇನೆ ಹಾಕಿ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಆ ಕಾನ್ಸೆಪ್ಟ್ ಅನ್ನು ಕೂಡ ನಾನು ಕವರ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.